ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಪುರುಷರ ಗುಪ್ತಾಂಗದ ಒಂದು ಸೋಂಕುಗಳು ಯಾಕೆ ಬರ್ತವೆ, ಅದಕ್ಕೆ ಕಾರಣ ಏನು, ಮನೆಮದ್ದು ಏನು, ಲಕ್ಷಣ ಏನು, ಚಿಕಿತ್ಸೆ ಏನು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ವೀಕ್ಷಕರೇ, ಪುರುಷರ ಅಂಗದ ಸೋಂಕು ಆಗಲಿಕ್ಕೆ ಕಾರಣ ಮುಖ್ಯವಾಗಿ ಸ್ವಚ್ಛತೆಯ ಕೊರತೆ. ಅಣ್ಣ ತಮ್ಮಂದರೆ, ನೀವು ಎಲ್ಲ ಭಾಗಗಳನ್ನು ಸ್ವಚ್ಛವಾಗಿಟ್ಕೊಳ್ತೀರಿ, ಆ ಭಾಗದ ಬಗ್ಗೆ ಯಾಕೆ ತಾತ್ಸಾರ? ಇದು ಸಲ್ಲದು. ಯಾಕೆ? ನೀವು ಏನಾದರೂ ಸೋಂಕು ಆ ಭಾಗದಲ್ಲಿ ಆಗಿದ್ದನ್ನು ಲಕ್ಷ್ಯ ಮಾಡಿದ್ದೇ ಆದಲ್ಲಿ ಖಂಡಿತವಾಗೂ ಆ ಸೋಂಕನ್ನು ನಿಮ್ಮ ಸಂಗಾತಿಗೂ ಕೂಡ ಸ್ಪ್ರೆಡ್ ಮಾಡುವಂತಹ ಸಾಧ್ಯತೆ. ಆ ಸಂಗಾತಿಗೆ ಸ್ಪ್ರೆಡ್ ಆಗಿರೋಂಥದ್ದು ಒಂದು ವೇಳೆ ನಿಮ್ಮ ಸಂಗಾತಿ ಗರ್ಭಿಣಿಯಾಗಿದ್ದಲ್ಲಿ ಅದು ಮಕ್ಕಳಿಗೂ ಕೂಡ ಹರಡುವಂತಹ ಸಾಧ್ಯತೆ. ಹಾಗಾಗಿ ಇದನ್ನು ಅಲಕ್ಷ್ಯ ಮಾಡಬಾರ್ದು, ತಕ್ಷಣವೇ ಚಿಕಿತ್ಸೆಯನ್ನು ಪಡ್ಕೊಂಡು ಸರಿಪಡಿಸ್ಕೋಬೇಕಾಗ್ತದೆ. ವೀಕ್ಷಕರೇ, ಈ ಥರದ ಸೋಂಕು ಆಗಲಿಕ್ಕೆ ಮುಖ್ಯವಾದಂತಹ ಕಾರಣ ಸ್ವಚ್ಛತೆಯ ಕೊರತೆ ಅಂತ ನಾನು ಹೇಳಿದೆ. ಇದಕ್ಕೆ ಯಾವ ರೀತಿ ನಾವು ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು? ನೀವು ಹೇಳ್ತೀರಿ, ಸರ್ ನಾನು ದಿನ ಸ್ನಾನ ಮಾಡ್ತೀನಲ್ಲ ಸರ್, ದಿನಾಲೂ ನಾನು ಸ್ವಚ್ಛ ಮಾಡ್ಕೊಳ್ತೀನಲ್ಲ ಸರ್, ಹಂಗಾದ್ರೆ ಯಾಕೆ ಸೋಂಕು ಆಗ್ತದೆ? ವೀಕ್ಷಕರೇ, ಈ ಸೋಂಕು ಬರೀ ಸ್ನಾನ ಮಾಡಿಬಿಟ್ರೆ, ನೀರು ಹಾಕಿ ಸೋಪ್ ಹಚ್ಚಿ ಸ್ನಾನ ಮಾಡಿಬಿಟ್ರೆ ಅಲ್ಲ. ಇದಕ್ಕೆ ನೀವು ಒಂದು ಕಷಾಯವನ್ನು ಮಾಡ್ಕೊಂಡು ಅದರಿಂದ ಪ್ರಾಕ್ಷಾಲನವನ್ನು ಮಾಡಬೇಕು. ಆ ಭಾಗವನ್ನು ವಾಶ್ ಮಾಡೋದ್ರಿಂದ ಸೋಂಕು ಹತೋಟಿಗೆ ಬರ್ತದೆ. ಅದು ಯಾವುದಪ್ಪ ಅಂತಂದರೆ ತ್ರಿಫಲ ಕಷಾಯ ಅಂತಲೇ ಹೇಳ್ಬೋದು. ತ್ರಿಫಲ ಅಂದರೆ ಯಾವ್ಯಾವು? ಹರಿತಕ್ಕಿ, ಬಿಬಿತಕ್ಕಿ ಮತ್ತು ಆಮಲಕ್ಕಿ. ನೆಲ್ಲಿಕಾಯಿ, ತಾರೆಕಾಯಿ ಮತ್ತು ಅಳಲೆಕಾಯಿ ಅಂತ 3 ಫಲಗಳಿವೆ. ಆ ಫಲಗಳನ್ನು ತಂದುಬಿಟ್ಟು ನೆರಳಿನಲ್ಲಿ ಒಣಗಿಸಿ ಅದರ ಚೂರ್ಣವನ್ನು ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅದನ್ನು ವರ್ಷಗಟ್ಟಲೆ ಇಟ್ಟರೂ ಏನೂ ಆಗಲ್ಲ. ಅದರ ಕಷಾಯವನ್ನು ಮಾಡಬೇಕು. ಹೆಂಗೆ ಮಾಡೋದು? 2 ಲೋಟ ನೀರಿಗೆ 1 ಚಮಚ ಆ ತ್ರಿಫಲ ಚೂರ್ಣವನ್ನು ಹಾಕಿ ಕುದ್ದು 2 ಲೋಟ ನೀರು 1 ಲೋಟಕ್ಕೆ ರೆಡ್ಯೂಸ್ ಆಗೋ ತನಕ ಕುದಿಸಿದ ನಂತರ ಆ ಕಷಾಯ ತಣ್ಣಗಾದ ಮೇಲೆ ಬಟ್ಟೆಯಿಂದ ಸೋಸಿ ಆ ಒಂದು ಡಿಕಾಕ್ಷನ್, ಆ ಒಂದು ಕಷಾಯದಿಂದ ನಿಮ್ಮ ಅಂಗವನ್ನು ತೊಳ್ಕೊಬೇಕಾಗ್ತದೆ. ತೊಳೆದ ನಂತರ ಮತ್ತೆ ಬಿಸಿ ನೀರಿನಿಂದ ವಾಶ್ ಮಾಡೋದ್ರಿಂದ ಸತತವಾಗಿ 21 ದಿವಸ ಈ ರೀತಿ ಮಾಡೋದ್ರಿಂದ ಖಂಡಿತವಾಗೂ ನಿಮ್ಮ ಆ ಒಂದು ಗುಪ್ತಾಂಗದಲ್ಲಿ ಆಗಿರುವಂತಹ ಸೋಂಕುಗಳು ಹತೋಟಿಗೆ ಬರ್ತವೆ. ಇದನ್ನು ಮಾಡಿಯೂ ಕೂಡ ನಿಮಗೆ ಅನುಕೂಲ ಆಗ್ತಾ ಇಲ್ಲ ಅಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕಾಗ್ತದೆ. ಆಂತರಿಕ ಔಷಧಿಯ ಅವಶ್ಯಕತೆ ಇದೆಯೋ ಅಥವಾ ಬೇರೆ ಇನ್ನಿತರ ದ್ರವ್ಯಗಳನ್ನು ಬಳಕೆ ಮಾಡಿ ಪ್ರಾಕ್ಷಾಲನಕ್ಕೆ ಮಾಡೋದಕ್ಕೆ ಅವಕಾಶ ಇದೆಯೋ ಇಲ್ಲ ಅನ್ನೋದನ್ನು ಕೂಲಂಕುಷವಾಗಿ ಅವರು ಪಾರಂಮರಿಸಿ ನಿಮಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ತಮ್ಮ ಎಲ್ಲ ಮುಡಿಯಿಂದ ಅಡಿಯವರೆಗೆ ಎಲ್ಲ ಅಂಗಗಳ ಬಗ್ಗೆನೂ ಕೇರ್ ತಗೋಬೇಕು. ಬರೀ ಮುಖ ಅಷ್ಟೇ ಚೆಂದಿದ್ರೆ ಸಾಲದು, ಬರೀ ಕೈ ಅಷ್ಟೇ ಚೆಂದಿದ್ರೆ ಸಾಲದು. ಪ್ರತಿಯೊಂದು ಅಂಗ ಪ್ರತ್ಯಂಗಗಳು ಕೂಡ ಅಷ್ಟೇ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತವೆ. ಹಾಗಾಗಿ ಎಲ್ಲದರ ಬಗ್ಗೆ ಕೇರ್ ಇರಲಿ. ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕ.